ನಂದಿನಿ 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 ನಂದಿನಿ. ಮನುಷ್ಯ ತನ್ನ ಜೀವನದಲ್ಲಿ ಎರಡು ವಿಚಾರಕ್ಕೆ ಕಣ್ಣೀರಾಗ್ತಾನೆ. ಒಂದು ಖುಷಿಗೆ, ಇನ್ನೊಂದು ದುಃಖಕ್ಕೆ. ಆದರೆ ಈ ಕಣ್ಣೀರಿಂದೆ ಒಂದು ಕಥೆನೇ ಇದೆ. ಗೌಡ್ರೆ ಎದ್ರೇನ್ರಿ? ಎದ್ದಿನ ಬಾರ್ಲೆ ಶಂಕರ, ಹೆಂಗದಿ? ಗೌಡ್ರೆ ನಾನು ಆರಾಮಿದ್ದೇನೆ ಗೌಡ್ರೆ. ಗೌಡ್ರೆ ಇವತ್ತು ಮಗಳ ರಿಸಲ್ಟ್ ಅಲ್ವಾ? ಲೇ ಹುಚ್ಚ, ನನ್ನ ಮಗಳದು ಒಬ್ಬಳದೇ ಅಲ್ಲಲೇ. ಕರ್ನಾಟಕದಲ್ಲಿರುವ ಎಲ್ಲ ಮಕ್ಕಳದು ರಿಸಲ್ಟ್ ಐತಿ. ಎಲ್ಲರೂ ಪಾಸ್ ಆಗ್ಲತ್ತೇಳಿ ನಮ್ಮ ಬೀರಪ್ಪ ದೇವ್ರಂತಕ್ಕೆ ಹೋಗಿ ಬೇಡ್ಕೊಂಬಾರ್ಲಿ. ಗೌಡ್ರೆ ಅದು ಹೆಂಗಲ್ರಿ? ನೀವು ಕುಂದ್ರಿ ಹೇಳ್ತೀನಿ ನಾನು. ಗೌಡ್ರೆ ನಾಳೆ ಮಗಳು 10ನೇ ತರಗತಿ ಪಾಸ್ ಆದ್ರ ಲಗ್ನ ಮಾಡಿಸ್ಬಿಡ್ಬೇಕು. ಲೇಯ್ ಚಾಟ್ ವಾದ್ನ ಅಂದ್ರ ಮಗನ ಬಾಯನ್ ಹಲ್ಲೆಲ್ಲ ಹೊರಗೆ ಬಂದವು. ಯಾಕಲೇ ಮಂಗ್ಯನ ಮಗನ, ಗಂಡ್ಮಕ್ಳು ನಾವು ಓದಿಸ್ತನ ಓದಬೇಕು, ಹೆಣ್ಮಕ್ಳಾದ್ರೆ 10ನೇ ಪಾಸ್ ಆದ್ರೆ ಮದುವೆ ಮಾಡಿ ಕಳಿಸ್ಬೇಕೇನ್ಲಿ. ಹೆಣ್ಣೊಂದು ಕಲಿತಾರೆ ಶಾಲೆ ಒಂದು ತೆರದಂತೆ, ಹಂಗೆ ಗಾದೆನೇ ಐತಲ್ವ ಶಂಕರ. ನಾ ಹೇಳೋದು ಇಷ್ಟೇ, ನಮ್ಮ ಊರಾಗ 10ನೇ ತರಗತಿ ತನ ಯಾರೂ ಓದಿಲ್ಲ. ಅದಕ್ಕೆ ನನ್ನ ಮಗಳನ್ನ ಓದಿಸಿ ದೊಡ್ಡ ವಿದ್ಯಾವಂತಳಾಗಿ ಮಾಡ್ತೀನಿ, ಇಷ್ಟ ನನ್ನ ಆಸೆ. ಆದ್ ಬಿಡ್ರಿ ಗೌಡ್ರೆ, ತಪ್ಪಾತು. ನಾವೊಂಚೂರು ಹಳ್ಳಿದ ಕಡೆ ಹೋಗಿ ಬರ್ತೀನಿ. ಲೇ ಶಂಕರ, ನೀರು ತೊಗೊಂಡೋಗ್ಲಿ. ನಿಮ್ಮ ಹೊಲ್ದಾಗ ಅದ ಬಿಡ್ರಿ ಗೌಡ್ರ. ಹೊಲ್ದಾಗ ಮೋಟ್ರ್ ಕೆಟ್ಟ ನಿಂತತ್, ಹೋಗ. ಕಮಲ, ಚಾ ತೊಂಬಾರೆ. ಆತ್ ಬಂದೆ ತಡ್ರಿ. ತಗೋರಿ ಚಾ ಕುಡಿರಿ. ಯಾಕ್ರಿ ಏನಾತು? ಕಣ್ಣು ಮುಂದೆ ಓಡಾಡ್ಕೊತಿರೋ ಮಗಳು ಇಷ್ಟೆತ್ರ ಬೆಳೆದು ನಿಂತಾಳ. ಅವಳೇನಾದ್ರೂ 10ನೇ ತರಗತಿ ಪಾಸ್ ಮಾಡಿದ್ರೆ ಬೆಂಗಳೂರು ಕಳ್ಸೋಣ ಅಂತ ಐತಿ. ರೀ ಮಗಳು ಬಿಟ್ರಾಕ ಆಗ್ತದೇನ್ರಿ? ನಮ್ಮ ಮಗಳ ಭವಿಷ್ಯ ಚಲೋ ಇರ್ಬೇಕಂತಂದ್ರೆ ಕಳಿಸ್ಲೇಬೇಕಲ್ಲ ಕಮಲ. ಸರಿ ರೀ, ನೀವೇ ಹಂಗಂತೀರ ಹಂಗ. ಅವ್ವ ನಂದಿನಿ, ಆಕಿ ಜಳಕಕ್ಕೆ ಹೋಗ್ಯಾಳ್ರಿ. ಅವ್ವ ನಂದಿನಿ, ಇಲ್ಲಿ ಬಾರವ. ಇವತ್ತ ರಿಸಲ್ಟ್ ಐತಿ, ಮನಿ ದೇವ್ರಿಗೆ ದೀಪ ಹಚ್ಚವ. ಅಪ್ಪ, ನನಗೆ ಮೊದಲು ವಿದ್ಯಾಭ್ಯಾಸ ಹೇಳ್ಕೊಟ್ಟ ಗುರುಗಳದಿರಿ ನೀವು. ನಿಮ್ಮ ಆಶೀರ್ವಾದ ಇತ್ತಂದ್ರೆ ಆ ದೇವರ ಆಶೀರ್ವಾದ ಇದ್ದೇ ಇರ್ತೈತಿ. ಎಲ್ಲ ಒಳ್ಳೇದಾಗ್ತದೆ ಬಿಡವ. ಲೇ ನಂದಿನಿ, ರಿಸಲ್ಟ್ ಬಿಟ್ಟಾರಂತ ನೋಡಕ್ ಹೋಗೋಣ ಬಾ. ಅಪ್ಪಯ್ಯ, ನಾ 10ನೇ ಕ್ಲಾಸ್ ಪಾಸ್ ಆದೆ. ಮುಂದ ಗೊತ್ತಿತ್ತು ಮಗಳ ನೀ ಪಾಸ್ ಆಗ್ತಿ ಅಂತ.
ಅವ್ವ ಹಾ ಅಪ್ಪ ಯಾಕೆ ಸಪ್ಕದಾರ? ಜಮೀನಾಗ ನೀರಿಗೋಸ್ಕರ ಗಲಾಟೆ ಆತಂತ ಅದಕ್ಕ ಸಪ್ಕದರ್. ಮುಂಜಾನೆ ಜಲ್ದಿ ಎದ್ದೇಳ್ಬೇಕು, ಮನಿ ಕಳವ. ಸರಿ ಅವ್ವ. ಅಪ್ಪಯ್ಯ ನಿನ್ನ ಬೆಂಗಳೂರಾಗ ಕಾಲೇಜಿಗೆ ಹಚ್ಚಾರ. ಅಲ್ಲಿ ನೀನು ಉಳ್ಕೊಳಕ ಹಾಸ್ಟೆಲ್ದಾಗೂ ಮಾತಾಡ್ಯಾರಂತ. ಬ್ಯಾಗ್ ತಗೊಂಡು ಎಲ್ಲೋಕ್ಕಿ? ನಮ್ಮ ಗೌಡ್ರ ಮಗಳು ನೋಡ್ಕೊಳಕ ಬೆಂಗಳೂರಿಗೆ ಕಳ್ಸಾಕೋತಾರ. ನನ್ನ ಬಿಟ್ಟು ಹೋಗ್ತಿ, ನಾನು ಬರ್ತೀನಿ. ನೋಡ್ಲಚ್ಚಿ, ಲಗ್ನದ ಮುಂದೆ ನಿನ್ನ ಕರ್ಕೊಂಡೋಗೋದು ನನ್ನ ತಪ್ಪಾಕತಿ. ಬೆಂಗಳೂರು ನನಗ ಹೊಸ್ತೈತಿ, ಅಲ್ಲಿ ನಾನು ಬದುಕದ ಕಷ್ಟ ಐತಿ ಅಂತದ್ರಾಗ ನಿನ್ನ ಕರ್ಕೊಂಡು ನಾನೇನು ಮಾಡಲಿ? ಅಪ್ಪಯ್ಯ ಹೋಗಿ ಬರ್ತೀನಿ. ಹುಷಾರವ. ತಗೊಳವ್ವ ಫೋನು, ಒತ್ತೊತ್ತಿ ಊಟ ಮಾಡು. ಸರಿ ಅವ್ವ, ಬರ್ತೀನಿ. ಹೋಗಿ ಬರ್ತೀನಪ್ಪಯ್ಯ. ಹಲೋ, ಹಾಯ್. ನಮಸ್ಕಾರ ರೀ. ಕಾಲೇಜ್ಗೆ ನ್ಯೂ ಜಾಯ್ನಿಂಗಾ? ನಿಮ್ಗೆ ಹೆಂಗೆ ಗೊತ್ತಾತ್ರಿ? ನಾನು ನಿಮ್ಮ ಕ್ಲಾಸೇ. ಮತ್ತು ನಾನು ನಿಮ್ಮನ್ನ ಕ್ಲಾಸಲ್ಲಿ ನೋಡಿಲ್ಲಲ್ರಿ. ನೀವು ನಿನ್ನೆ ಜಾಯ್ನ್ ಆಗಿರೋದಲ್ವಾ, ನೋಡಿರಲ್ಲ ಬಿಡಿ. ಓ ಹೌದೌದ್ರಿ. ನನ್ನ ಹೆಸರು ಖುಷಿ. ನಿಮ್ಮ ಹೆಸರು? ನನ್ನ ಹೆಸರು ನಂದಿನಿ ಅಂತ್ರಿ. ನೀವು ಫ್ಯಾಮಿಲಿ ಜೊತೆ ಇರೋದಾ? ಇಲ್ರಿ, ನಾ ಹಾಸ್ಟೆಲ್ನಾಗಿದ್ದೀನಿ. ಓ ಹೌದಾ. ಮತ್ತ ನೀವೆಲ್ಲದಿರಿ? ನಾನು ಫ್ಯಾಮಿಲಿ ಜೊತೆ ಇದ್ದೀನಿ. ನಮ್ಮೂರು ಬಂದು ಶಿವಮೊಗ್ಗ. ನಿಮ್ಮೂರು? ನಮ್ಮದು ರಾಯಚೂರು ಅದ ರೀ. ಊರಿಂದ ನೀವೊಬ್ಬರೇ ಬಂದ್ರಾ? ಇಲ್ಲ ರೀ, ನಮ್ಮ ಮಂಜಣ್ಣ ಬಂದಿದ್ರು. ಊರಲ್ಲಿ ಕೆಲಸ ಅದಾವ ಅಂತೇಳಿ ನಮ್ಮ ಅಪ್ಪಯ್ಯ ಕರೆಸ್ಕೊಂಡ್ರಿ. ಓ ಹೌದಾ. ಮತ್ತೆ ನಮ್ಮ ಕಾಲೇಜ್ ಹೇಗೆ ಅನ್ನಿಸ್ತು ನಿಮಗೆ? ಬಿಡ್ರು ನನ್ನ. ಗುರು, ನಮ್ಮ ನೆಕ್ಸ್ಟ್ ಟಾರ್ಗೆಟು ಈಗ ತಿಂದಿರೋ ಕೋಳಿಗಿಂತ ಯಾವುದಾದ್ರೂ ಎಳೇ ಕೋಳಿನ ಎಷ್ಟ್ರಿ? 10 rupees. ಆತ್ರಿ. ಹಲೋ ಅಪ್ಪಯ್ಯ. ಮಗಳ ಆರಾಮದೇನವ? ಹ್ಞೂ ಚಲೋ ಅದಿನಪ್ಪಯ್ಯ. ಅವ್ವಾರ ಹೆಂಗದಾರ? ಚಲೋ ಅದಾರ? ಆರಾಮದಳವ. ನೀ ಆರಾಮದಿಲ್ಲ? ಹ್ಞೂ ಆರಾಮದಿನಪ್ಪಯ್ಯ. ಮತ್ತೇನವ? ಅಪ್ಪಯ್ಯ, ನಂಗ ಒಳ್ಳೆ ಫ್ರೆಂಡ್ ಸಿಕ್ಕಾರ. ಹಾಸ್ಟೆಲು ಚಲೋ ಐತಿ. ಹಂಗಾದ್ರ ಚಲೋ ಆಯ್ತು ಬಿಡವ. ಅವ ನಂದಿನಿ, ಹಾ ಊರಾಗ ಜಾತ್ರೆ ಐತವ. 1-2 ದಿವಸ ಕಾಲೇಜ್ ರಜಾ ಮಾಡ್ಕೊಂಡು ಬಂದ್ಬಿಡು. ಓ ಸರಿ ಸರಿ ಅಪ್ಪಯ್ಯ. ಲೋ ಜೂಲಿ. ಹಾಂ ಹೇಳ್ಗುರು. ಈಗ ತಾನೇ ಯಾವುದೋ ಹೊಸ ಅಕ್ಕಿ ನೋಡಿದೆ ಕಣ. ಹೌದಾ? ಇನ್ನೂ ತುಂಬ ಎಳೆಯೋದು ಕಣ. ಹಂಗಾದ್ರೆ ಬೊಂಬಟ್ ಭೋಜನ ಹೆಂಗಾದ್ರೂ ಮಾಡಿ ಪಟಾಯಿಸ್ಬಿಡೋಣ. ಹಾ ಗುರು. ಅವಳನ್ನ ನೋಡಿದ ಮೇಲೆ ಹೆಂಗಾದರೂ ಪಟಾಯಿಸ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿದೆ. ಸ್ವಲ್ಪ ಸ್ವಲ್ಪನೇ
ಪರಿಚಯ ಮಾಡ್ಕೊಳ್ತಾ ಅವಳಿಗೆ ಹತ್ರ ಆಗ್ತಾ ಹೋದೆ. ಹಾಯ್. ಹಲೋ ರೀ, ಊಟ ಆತ್ರಿ? ಊಟನಾ? ಓಹ್, ಟಿಫಿನಾ? ಹಾಂ ರೀ. ಮಾಡಬೇಕು. ನಿಮ್ದಾಯ್ತಾ? ಇಲ್ರಿ, ಮಾಡಬೇಕು. ತಂದೀನಿ, ಬರ್ರಿ ಮಾಡೋಣ. ಏ ಪರವಾಗಿಲ್ಲ, ನೀವು ಮಾಡಿ. ಇರ್ಲಿ ಬರ್ರಿ. ಫ್ರೆಂಡ್ಸ್ ಆಗಿ ಒಬ್ರನ್ನ ಬಿಟ್ಟು ಒಬ್ರು ತಿನ್ಬಾರ್ದಂತ, ಇರೋದ್ರಾಗ ಹಂಚ್ಕೊಂಡ್ ತಿನ್ಬೇಕಂತ. ಮೊದ್ಲ ನಾವು ರಾಯಚೂರ್ ಮಂದಿ ಅದೀವಿ, ಅಂಬ್ಲಿ ಕುಡಿದ್ರು ಹಂಚ್ಕೊಂಡಾ ಕುಡಿತೀವಿ. ಓಹೋ, ಬಿಸಿಲಣ್ಣವರು. ನಿಮ್ದು ಯಾವೂರ್ರಿ? ನಮ್ದು ಬೆಂಗಳೂರು. ಓ, ನೀವು ಬೆಂಗಳೂರು ಮಂದಿ ಅಂದ್ರ ಬೆಂಗಳೂರೆಲ್ಲ ನೋಡಿರ್ತೀರಿ? ಅಕ್ಕಿ ಬಲೆಗೆ ಬೀಳ್ತಾ ಇದೆ. ಬೆಂಗಳೂರಲ್ಲ, ನಮ್ದೆ. ಓ, ಇವಳನ್ನ ಪಟಾಯಿಸ್ಬೇಕು ಅಂದ್ರೆ ಪ್ರೀತಿಯನ್ನೋ ಬಾಣ ಬಿಡಬೇಕು. ಈ ಬಾಣ ಬಿಡ್ಬೇಕಂದ್ರೆ ಇವಳು ನನಗೆ ಸಪ್ರೇಟಾಗಿ ಸಿಗಬೇಕು. ನಾಳೆ ಭಾನುವಾರ ಅಲ್ವಾ? ಹಾ ರೀ. ನಾಳೆ ಕಾಲೇಜು ರಜೆ ಇರಬೇಕು. ಹಾ ರೀ. ಯಾಕ್ರಿ? ಇವಳು ನಿಲ್ಲಿ ಕರೆಯೋದು? ದೇವಸ್ಥಾನಕ್ಕೆ ಕರೆದ್ರೆ ಬರ್ತಾಳ ಇಲ್ವಾ? ನಾಳೆ ದೇವಸ್ಥಾನಕ್ಕೆ ಬರ್ತೀರಾ? ಬರಬೇಕಾದ್ರೆ ಸೀರೆ ಉಟ್ಕೊಂಬನ್ನಿ. ನಾನು ನಿಮ್ಗೇನೋ ಹೇಳ್ಬೇಕಂತಿದ್ದೆ. ಹಾತ್ರಿ. ಮಗ, ವರ್ಕೌಟ್ ಆಯ್ತು. ಜೂಲಿ, ಇದು ಪಕ್ಕ ವರ್ಕೌಟ್ ಆಗುತ್ತೆ. ಒಂದಿನ ಲೊಕೇಶನ್ ಫಿಕ್ಸ್ ಮಾಡ್ಕೊಂಡು ತಿಂದು ಬಿಸಾಕ್ಬಿಡೋಣ. ಸರಿ ಗುರು. ಅವಳು ಬಂದ್ಲು ಮಗ, ಮಾಡ್ತೀನಿರು. ಸೂರ್ಯ ಬರಕ್ ಸ್ವಲ್ಪ ತಡ ಆಯ್ತು, ಸಾರಿ. ಏ ಪರವಾಗಿಲ್ಲ ಬಿಡು. ಸೂರ್ಯ ಏನು ಹೇಳ್ಬೇಕಂದಿ? ಏನದು? ಅದು ನಂದಿನಿ. ಸೂರ್ಯ, ನನ್ನ ಮ್ಯಾಗ ನಂಬಿಕೆ ಇಟ್ಟು ನಮ್ಮಪ್ಪ ಅಮ್ಮ ಓದಕ್ ಕಳ್ಸ್ಯಾರ. ನನ್ನ ಮ್ಯಾಗ ಬೆಟ್ಟದಷ್ಟು ಕನ್ಸ್ಗಳು ಕಟ್ಟ್ಯಾರ. ಅದನ್ನೆಲ್ಲ ನೆರವೇರಿಸ್ಲಿಕ್ಕೆ ಆ ದೇವ್ರು ನನಗೆ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಳಕ್ ಬಂದೀನಿ. ನೀ ಏನು ಹೇಳ್ಬೇಕಂದಿ? ನಂದಿನಿ, ನಾನು ನಿನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ. ನಂಗೂ ನೀವಂದ್ರ ಭಾಳ ಇಷ್ಟ ರೀ. ಬ್ಯುಸಿಯಾಗಿ 2 ದಿನ ನಂದಿನಿ ಫೋನ್ಗೂ ಸಿಕ್ಕಿರಲಿಲ್ಲ, ಮೀಟು ಮಾಡಿರಲಿಲ್ಲ. ನೋಡು, ಅವಳಿಲ್ಲೇ ಕೂತಿದ್ದಾಳೆ. ಲೇ, ಯಾಕೆ ಕ್ಲಾಸಿಗೆ ಬಂದಿಲ್ಲ?
ಯಾಕೆ ಏನಾಯ್ತೆ? ಏನಿಲ್ಲ. ಏನ್ ಲವ್ವಾ? ಹ್ಮ್. ಏನೇ ಲವ್ ಮಾಡ್ತಿದ್ಯಾ? ನಂಗೆ ಹೇಳಲೇ ಇಲ್ವಲ್ಲೇ. ಯಾರೇ ಹುಡ್ಗ? ಸೂರ್ಯ ಅಂತ. ನಮಗ್ ಪರಿಚಯ ಮಾಡ್ಸಲ್ವಾ? ನಾನು ಅವನ್ನ ನೋಡಿ 2 ದಿನ ಆತು. ಅಟ್ಲೀಸ್ಟ್ ಫೋಟೋನಾದ್ರೂ ತೋರ್ಸೆ. ಅಯ್ಯೋ, ಕೀಪ್ಯಾಡ್ ಮೊಬೈಲ್ ಅಲ್ವಾ? ಹಾ, ಅವ್ನ ಇನ್ಸ್ಟಾ ಅಕೌಂಟ್ ಗೊತ್ತು ನನ್ಗ. ಏನೇ ನಿನ್ ಚಾಯ್ಸ್ ಹಿಂಗಿದೆ? ನಾನು ನೋಡ್ತೀನಿ, ಕೊಡು. ಇವನಾ? ಇವ ನಿನಗೆ ಗೊತ್ತಾ? ಹಲೋ, ಎಕ್ಸ್ಕ್ಯೂಸ್ ಮೀ. ನೋಡಕ್ಕೆ ಸಖತ್ತಾಗಿದ್ಯಾ. ಕಚ್ಚಿ ಕಚ್ಚಿ ತಿನ್ಬಿಡೋಣ ಅನ್ಸ್ತಿದೆ. ಚಪ್ಲಿ ಕಿತ್ತೋಗುತ್ತೆ. ಸ್ವೀಟ್ ಅನ್ಕೊಂಡೆ, ಜಾಸ್ತಿ ಖಾರ ಅನ್ಸುತ್ತೆ. ಖಾರ ತಿನ್ನೋದಂದ್ರೆ ನಮಗೆ ಬಲೂ ಪ್ರೀತಿ. ಹೋಗಲೋ ಲೋಫರ್. ಎಲ್ಲೋಗ್ತೀಯ ಹೋಗೆ? ಈ ಸೂರ್ಯನ ಕಣ್ಣಿಗೆ ಬಿದ್ಮೇಲೆ ಮಿಸ್ ಆಗೋಕ್ ಚಾನ್ಸೇ ಇಲ್ಲ. ಏ ಸೂರ್ಯ, ನೀನ್ ನನ್ ಕೂಡ ಒಳ್ಳೆಯವನಂಗ ಯಾಕೆ ನಾಟಕ ಮಾಡ್ದಿ? ಇಲ್ಲಿ ನಿಜ ಯಾವುದು ಸುಳ್ಳು ಯಾವುದು ನಂಗ ನಂಬಕ ಆಗ್ತಿಲ್ಲ. ನೀ ಮೊದ್ಲೇ ಹಂಗಿದ್ದ ನಂಗೆ ಬೇಡ. ಅದನ್ನೆಲ್ಲ ನಂಗೆ ಕೆಟ್ಟ ಕನ್ಸನ್ ತಿಳ್ಕತೀನಿ. ನಿಮ್ ಬಗ್ಗೆ ಯಾರೇ ಎಷ್ಟೇ ಕೆಟ್ಟಾಗಿ ಹೇಳಿದ್ರು ನೀನ್ ನನ್ಗೆ ಯಾವತ್ತಿದ್ರು ಒಳ್ಳೆಯವನ. ಒಬ್ಬ ಮನುಷ್ಯ ಕೆಲವು ಕಾರಣಗಳಿಂದ ತಪ್ಪು ಮಾಡ್ತಾನ. ಮಾಡಿರೋ ತಪ್ಪಗ ಕೆಟ್ಟವ ಅಂತ ಪಟ್ಟ ಕೊಟ್ರ ಅವ ಕೆಟ್ಟ ಕೆಲ್ಸನ ಮಾಡ್ತಾನ. ಕೆಟ್ಟವನ್ನ ಒಳ್ಳೆ ರೀತಿಲಿ ನೋಡಿದ್ರ ಅವ ಒಳ್ಳೆ ಕೆಲ್ಸನ ಮಾಡ್ತಾನ. ಅದಕ್ಕ ನಾನು ನಿಂಗೊಂದು ಅವಕಾಶ ಮಾಡ್ಕೊಡಕತ್ತೀನಿ. ನೀ ಕೆಟ್ಟವ ಒಳ್ಳೆವ ನಂಗೆ ಗೊತ್ತಿಲ್ಲ. ನಾನು ನಿನ್ ಪ್ರೀತಿ ಮಾಡೀನಿ. ಪ್ರೀತಿ ಹುಟ್ಟೋಕು ಮುಂದ ಅವ ಒಳ್ಳೆವ ಕೆಟ್ಟವ ಅಂತ ನೋಡಿ ಪ್ರೀತಿ ಹುಟ್ಟಲ್ಲ. ಅದಕ್ಕ ಬದುಕುದ್ರು ನಿನ್ ಜೊತೆನಾ, ಸತ್ರು ನಿನ್ ಜೊತೆನಾ. ಸೂರ್ಯ, ಯಾಕೆ ಕಣ್ಣಾಗ ನೀರು? ಅದು ಕಣ್ಣಲ್ಲಿ ಧೂಳು ಬಿದ್ಬಿಡ್ತು. ನಿಜ ಹೇಳು, ಯಾಕೆ ಬೇಜಾರಲ್ಲದಿ? ನಂದಿನಿ, ನಾನು ನಿನ್ನ ಎಲ್ಲಿ ಕಳ್ಕೊತೀನಿ ಅನ್ನೋ ಭಯ ಕಾಡ್ತಾ ಇದೆ ಕಣೆ. ಯಾಕೆ ಆ ಥರ ಎಲ್ಲ ಯೋಚನೆ ಮಾಡಕತ್ತಿ? ನಮ್ಮ ಪ್ರೀತಿ ಯಾವತ್ತೂ ಕೈ ಜಾರೋಗಲ್ಲ. ಪ್ರೀತಿ ಅಂತ ಮಾಡಿದ್ಮ್ಯಾಗ ಒಂದು ಪ್ರೀತಿ ಮ್ಯಾಗ್ ನಂಬಿಕೆ ಇರಬೇಕು, ಇಲ್ಲ ಪ್ರೀತಿಸೋರ್ ಮ್ಯಾಗ್ ನಂಬಿಕೆ ಇರಬೇಕು. ಇಲ್ಲ ಅಂದರೆ ಪ್ರೀತಿಗೆ ಅರ್ಥನೇ ಇರಲ್ಲ. ಸೂರ್ಯ, ಏನೂ ಆಗಲ್ಲ, ಧೈರ್ಯವಾಗಿರು. ಸೂರ್ಯ, ಇವತ್ತು ನಾನು ಊರಿಗೆ ಹೋಗ್ಲಾಕತ್ತೀನಿ. ಊರಾಗ ಜಾತ್ರೆ ಅದಂತ, ಅದಕ್ಕ ಊರಿಗೆ ಹೋಗ್ಲಾಕತ್ತೀನಿ. ಎಷ್ಟು ಖುಷಿ ಆಗ್ಲಕತ್ತೈತಿ ಗೊತ್ತೇನು? ನನ್ನ ಬಿಟ್ಟೋಗೋದು ನಿನ್ನ ಖುಷಿನಾ? ಸರ, ನಾನೇ ನಿಮ್ಮನ್ನು ಬಿಟ್ಟೋಗಕತ್ತಿಲ್ರಿ. 2 ದಿನ ಲಗುನ್ ಬಂದ್ಬಿಡ್ತೀನಿ. ನಮ್ಮಿಬ್ರು ಪ್ರೀತಿ ವಿಚಾರ ನಮ್ಮ ಅಪ್ಪ ಹಿಂಗೆ ಹೇಳ್ತೀನಿ. ಕಾಲೇಜ್ ಮುಗಿದ್ಮ್ಯಾಗ ನಾವಿಬ್ರು ಲಗ್ನ ಆಗೋಣ. ನಿಮ್ಮ ಅಪ್ಪ ಅಮ್ಮ ಒಪ್ಕೋತಾರ? ಹಾ, ಒಪ್ಕೋತಾರ. ನನ್ನ ಆಸೆಗೆ ನಮ್ಮ ಅಪ್ಪ ಅಮ್ಮ ಯಾರು ಅಡ್ಡಿ ಆಗಲ್ಲ, ಖಂಡಿತ ಒಪ್ಕೋತಾರ. ನನಗೆ ಲೇಟ್ ಆಗ್ಲಕತ್ತೈತಿ, ಹುಷಾರು. ಅಯ್ಯೋ, ನಾನೆಂತ ದೊಡ್ಡ ತಪ್ಪು ಮಾಡ್ತಾ ಇದ್ದೆ. ನಾನೆಂತ ಪಾಪಿ ಕಚಡ ವರ್ಷ ನನ್ನ ಮಗ ಅಂತ ಗೊತ್ತಿದ್ರು ನನ್ನಂತೋನ್ ಇಷ್ಟಪಡ್ತಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ಇಂಥ ಒಳ್ಳೆ ಹುಡುಗಿನ ಯೂಸ್ ಮಾಡ್ಕೊಂಡು ಬಿಸಾಕ್ ಬಿಡೋಣ ಅಂತಿದ್ದೆ. ಛೇ, ಇಲ್ಲ, ಇಷ್ಟು ಒಳ್ಳೆ ಹುಡುಗಿನ ನಾ ಕಳ್ಕೋಬಾರ್ದು. ಈ ಹೊಲ್ಸ್ ಮನಸ್ಸಲ್ಲಿ ಪ್ರೀತಿಯನ್ನು ಬೀಜ ಬಿತ್ತಿ ನನ್ನೇ ಬದಲಾಯಿಸ್ಬಿಟ್ಲು. ಐ ಲವ್ ಯು ನಂದಿನಿ. ನಾನು ನಿನ್ನೆ ಯಾವತ್ತೂ ಕಳ್ಕೊಳ್ಳೋದಿಲ್ಲ ನಂದಿನಿ. ನಾ ಹೆಂಗ
ತೊರೆಯಲಿ ನಿನ್ನ ಕಾಡತೈತಿ ನಿನ್ನ ನೆನಪ. ಲೋ ವಿಕ್ಕಿ, ನಿಂಗೇನಾಯ್ತು? ಯಾಕೋ ಪ್ಯಾಥೋ ಸಾಂಗ್ ಕೇಳ್ತಿದ್ಯಾ? ಮರೆಯಲಿ ಹಂಗ ನಿನ್ನ ನೆನಪು ನೆರಳಿ ಸೂರಿಗೆ ಕಾಲ್ ಮಾಡು, ಲೇಟ್ ಆಯ್ತು. ನಾ ಹೆಂಗ ಮರೆಯಲಿ ನಿನ್ನ ನಾ ಹೆಂಗ ತೊರೆಯಲಿ ನಿನ್ನ ಸೂರಿ ಬಂದೆ ಬಂತು ಮಗ. ಕಾಡತೈತಿ ನಿನ್ನ ನೆನಪ ಮರ್ತಿನಂದರ. ಲೋಕಿ, ನೀನೆಣ್ಣೆ ಹೊಡಿತಾ ಇದೀಯಾ? ಮಗ, ಅವನು ಎಣ್ಣೆ ಹೊಡಿತಾ ಇರಲಿಲ್ಲ, ಹೊಡಿಯಂಗೆ ಮಾಡಿಬಿಟ್ಲು. ಲೋ, ಅವಳ್ಯಾಕೋ ಹೇಳ್ಕೊಡ್ತಾಳೆ. ಪ್ರೀತಿಸಿರೋ ಹುಡುಗಿ ಮೇಲೆ ನಾನು ಅನುಮಾನಪಟ್ಟೆ, ಬಿಟ್ಟು ಹೋದ್ಲು. ಅವಳು ಪ್ರೀತಿಲಿ ನಂಬಿಕೆ ಇರ್ಬೇಕಂತ ಹೇಳ್ಕೊಟ್ಟೋದ್ಲು ಕಣೋ. ಆದರೆ ಅವಳನ್ನ ಬಿಟ್ಟಿರೋದು ಹೆಂಗಂತ ಹೇಳ್ಕೊಡ್ಲಿಲ್ಲ ಕಣೋ. ಲೋ ಚಿಕ್ಕು, ಅವರಿಬ್ರು ಚೆನ್ನಾಗೇ ಇದ್ರಲ್ಲೋ, ಏನಾಯ್ತು? 2 ಎಳ್ನೀರು ಹೇಳು ಮಗ. ಸರಿ ಮಗ. ತಗೋ ಮಗ. ಇವಳು ವಿಕ್ಕಿಲ್ಲ ಬರಲ್ವಾ? ಹೌದು ಮಗ, ಯಾಕೆ? ಹೇಳೋ ಮಗ. ಲೋ ವಿಕ್ಕಿ, ಎಲ್ಲಿದ್ಯಾ? ಕೆಲ್ಸಕ್ಕೆ ಹೋಗ್ತಿದ್ದೀನಿ ಹೇಳ. ಲೋ ವಿಕ್ಕಿ, ನಿಮ್ಮ ಹುಡುಗಿ ಯಾರ್ದು ಬೈಕ್ ಮೇಲೆ ಹೋಗ್ತಿರೋದು ನಾನು ಇವಾಗ ತಾನೇ ನೋಡಿದೆ ಕಣೋ. ಲೋ, ನಾಳೆ ಉಳ್ದು ಬರ್ತಡೇ ಇದೆ ಕಣೋ. ಏನಾದರೂ ಪರ್ಚೇಸ್ ಮಾಡೋಕ್ಕೆ ಅವ್ರ ಅಣ್ಣನ ತಮ್ಮನ ಕರ್ಕೊಂಡೋಗಿರ್ತಾಳೆ ಬಿಡೋ. ಅದಂಗಲ್ಲ ವಿಕ್ಕಿ, ಮ್ಯಾಟ್ರ್ ಸೀರಿಯಸ್, ಅರ್ಥ ಮಾಡ್ಕೊ. ನನ್ನ ಹತ್ರ ಕೆಲವೊಂದಿಷ್ಟು ಫೋಟೋಸ್ ಇದೆ, ಕಳಿಸ್ತೀನಿ ನೋಡು. ಹಲೋ ಚಾರ್ವಿ, ಎಲ್ಲಿದೆಯಾ? ಆಫೀಸಲ್ಲಿದ್ದೀನಿ. ಯಾಕೆ? ಏನಿಲ್ಲ, ನಾಳೆ ಸಿಗ್ತೀಯಾ? ಅದೇನು ಹೊಸ್ದಾಗಿ ಕೇಳ್ತಿದೀಯಾ? ಅಲ್ಲ, ನಾನು ಸಿಕ್ಕಿಲ್ಲ ಅಂದ್ರೂ ನೀನು ಬಿಡ್ತೀಯಾ? ವಿಕ್ಕಿ, ನಿನ್ನೆ ನೈಟ್ ಶಿಫ್ಟ್ ಇತ್ತಾ ವಿಕ್ಕಿ? ಇರಲಿಲ್ಲ. ನಿಂಗೆ ನನ್ನ ಬರ್ಡೇ ಅಂತ ಗೊತ್ತಿದ್ರು ಮನೆಯಲ್ಲೇ ಇದೆಯಲ್ಲ, ನನ್ನ ಬರ್ಡೇ ಸೆಲೆಬ್ರೇಷನ್ ಮಾಡ್ಬೇಕಂತ ನಿಂಗೆ ಅನಿಸ್ಲಿಲ್ಲ ವಿಕ್ಕಿ? ನೀ ದಿನ ಒಬ್ಬೊಬ್ಬನ ಜೊತೆ ಸುತ್ತಾಡು, ನಾನು ಬಂದು ನಿನ್ನ ಬರ್ತಡೇ ಸೆಲೆಬ್ರೇಷನ್ ಮಾಡ್ತೀನಿ. ನೀನೇನು ಮಾತಾಡ್ತಿದ್ಯಾ ಅಂತ ಯೋಚನೆ ಮಾಡಿ ಮಾತಾಡು ವಿಕ್ಕಿ. ಹೇಯ್, ನಾ ಸರಿಯಾಗಿ ಮಾತಾಡ್ತಿದ್ದೀನಿ ಕಣೆ. ಈ ನಿನ್ನ ನವರಂಗಿ ಆಟನೆಲ್ಲ ನನ್ನ ಹತ್ರ ಇಟ್ಕೋಬೇಡ. ತಗೋ, ಪ್ರೂಫ್ ಇರೋದಕ್ಕೆ ನಿನ್ನ ಹತ್ರ ಮಾತಾಡ್ತಿರೋದು. ಹೋಗಿ ಹೋಗಿ ನಾನು ನಿನ್ನಂತವನ್ನ ಲವ್ ಮಾಡಿದ್ನಾ? ಹೌದು ವಿಕ್ಕಿ, ನಾನು ನಿನ್ನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲೇ ತಪ್ಪು ಮಾಡಿಬಿಟ್ಟೆ ಅನ್ಸುತ್ತೆ. ನಾನು ಆಫೀಸಿಗೆ ಹೋಗೋಕ್ಕೆ ಬರೋಕ್ಕೆ ಅಂತ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಓಡಾಡ್ತಿದ್ದೀನಿ. ನೀ ಯಾರ್ಯಾರ ಜೊತೆನೋ ಓಡಾಡ್ತಿದ್ಯಾ ಅಂತ ನನ್ನ ಮೇಲೆ ಅನುಮಾನ ಪಡ್ತಿದ್ಯಲ್ಲ ವಿಕ್ಕಿ. ನೀನು ಯಾವತ್ತೂ ನನ್ನ ಕಣ್ಣಿಗೆ ಕಾಣಿಸ್ಕೋಬೇಡ. ಗುಡ್ ಬೈ. ಚಾರ್ವಿ, ಮಗ, ಎಳೆ ಅಕ್ಕಿ ಸಿಕ್ತಂತ ಹೇಳ್ದಲ್ಲ, ಆ ಅಕ್ಕಿನ ಪಟಾಯಿಸ್ಕೊಂಡಂಗಿದೆ. ನೀನು ಒಬ್ಬನೇ ತಿಂದ್ರೆ ಹೆಂಗೋ, ನಮಗೂ ರುಚಿ ತೋರ್ಸೋ. ಅವಳ ಬಗ್ಗೆ ಇನ್ನೊಂದು ಮಾತಾಡಿದ್ರು ತಲೆ ಬುರುಡೆ ಹೊಡೆದಾಕ್ಬಿಡ್ತೀನಿ. ಅವಳು ನನ್ನ ಬದುಕಿಗೆ ಬೆಳಕಾಗಿ ಬಂದ ದೀಪ ಕಣ. ಸರಿ,
ಯಾವ ದೀಪನೋ ಏನೋ ಹೇಳ್ತಿದ್ಯಾ? ಮಗ, ನಿಜನೇ ಹೇಳ್ತಾ ಇದ್ದೀನಿ ಕಣ. ನನ್ನ ಬದುಕನ್ನ ಕತ್ಲು ಕೋಣೆಯಿಂದ ಬೆಳಕಿಗೆ ತಂದಿದ್ದು ಅವಳೇ ನಂದಿನಿ. ನಂದಿನಿನ? ಯಾವ ನಂದಿನಿನೋ? ಹೇಳ್ತೀನಿ ಇರೋ. ಮೊದಲು ನಾವು ಮನುಷ್ಯರಾಗಿರೋಣ ಕಣ್ರು. ಅಂದ್ರ ನಾವು ಇವಾಗ ಮನುಷ್ಯರ ತರ ಕಾಡ್ತಾ ಇಲ್ವಾ? ಮನುಷ್ಯರು ಆಗಿದ್ದೀವಿ, ಆದರೆ ಮನುಷ್ಯತ್ವ ಇಲ್ಲದೆ ಬದುಕ್ತಿದ್ದೀವಿ. ಅದಕ್ಕೆ ಇವೆಲ್ಲ ಬಿಟ್ಟು ಒಂದೊಳ್ಳೆ ದಾರಿಲಿ ಬದುಕೋಣ ಕಣ್ರು. ಈ ಪ್ರೀತಿ ಅನ್ನೋ ಹೆಸರಲ್ಲಿ ನಾಟಕ ಆಡಿ ತೀಟೆ ತೀರಿಸ್ಕೊಳ್ಳೋ ಕೆಲಸ ಬಿಟ್ಬಿಡೋಣ ಕಣ್ರು. ಲೋ ಸೂರ್ಯ, ಏನೋ ಆಗಿದೆ ನಿಂಗೆ? ನಾನೊಂದು ಹುಡುಗಿನ ಇಷ್ಟಪಡ್ತಿದ್ದೀನಿ, ಅವಳು ನನ್ನ ಇಷ್ಟಪಡ್ತಿದ್ದಾಳೆ. ಅವ್ರ ಅಪ್ಪ ಅಮ್ಮನ್ನೆಲ್ಲ ಒಪ್ಸಿ ಮದುವೆ ಆಗೋಣ ಅಂತನೂ ಹೇಳಿದಾಳೆ. ನಿಮ್ಮ ಹತ್ರ ಇದೇ ಹೇಳೋಣ ಅಂತ ಬಂದೆ. ನಾನು ಮನೆಗೆ ಹೋಗ್ಬೇಕಪ್ಪ, ಹೋಗ್ಬೇಕು. ನನ್ನ ಗಾಡಿ ಕೇಳ್ರು, ಇದು ಕಾರ್ಕೆ. ನಂದಿನಿ ಊರಿಗೆ ಹೋಗ್ತೀನಿ ಅಂತ ಹೇಳಿದ್ಲು, ರೀಚ್ ಆದ್ಲೋ ಇಲ್ವಾ? The number you are trying to call is currently switched off. Please try again later. The number you are trying to call is currently switched off. ಸ್ವಿಚ್ ಆಫ್ Please ಬರ್ತಾ try ಇದೆಯಲ್ಲ. again later. ಇದ್ಯಾವುದು ಹೊಸ ನಂಬರು? ಇಷ್ಟೊಂದು ಸಲ ಕಾಲ್ ಬಂದಿದೆ. ಹಲೋ, ಯಾರು? ನಾನು ನಂದಿನಿ ಫ್ರೆಂಡು ಖುಷಿ ಅಂತ. ಹಾಂ ಹೇಳಿ. ನಿನ್ನೆ ನಂದಿನಿನ ಬಸ್ ಸ್ಟಾಪಿಗೆ ಬಿಡಕ್ಕೆ ಹೋಗ್ಬೇಕಾದ್ರೆ ಖುಷಿ, ರೊಕ್ಕ ತಗೋಬೇಕಾ? ಎಲ್ಲಾದ್ರೂ ATM ಹತ್ರ ನಿಲ್ಸಾ? ಸರಿ ಕಣೆ. ಗಾಡಿ ನಿಲ್ಸಾ, ಅಲ್ಲಿ ATM ಅದ, ರೊಕ್ಕ ತಗೊಂಡ್ಬರ್ತೀನಿ. ತೀರಾ ಲಗೂನ್ ಬಂದ್ಬಿಡ್ತೀನಿ. ಲೇ ನಂದಿನಿ, ಹುಷಾರಾಗಿ ರೋಡ್ ಕ್ರಾಸ್ ಮಾಡೆ.
ವಿಧಿಯೇ 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 ಕಾಲವೇ ಮೋಸಗಾರ ನೀನೊಬ್ಬ ಮಾಯಗಾರ ವಿಧಿಯ ನಿಯನಿಯಲುಗೂರ ಅವನಾಡಿಸೋ ಸೂತ್ರಧಾರ ಹರಡುವ ತಾವರೆ ಮಸಣದ ಪಾಲಾಯ್ತೋ ಬೆಳಕಿನ ಬದುಕಿಗೆ ಕತ್ತಲು ಕವಿದೋಯ್ತು ಪ್ರೀತಿಯ ಪಯಣದ ಶುರುವಲ್ಲೇ ಆಗೋಯ್ತೆ ಕೊನೆಯ ನಿರ್ಧಾರ